ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ವಿನಿ ವ್ಲಾಗ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನನ್ನ ವೀಡಿಯೋಸ್ಗೆ ಬಂದಿರೋಂಥ ಕಮೆಂಟ್ಸ್ಗಳಿಗೆ ನಾನು ರೆಸ್ಪಾನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನಾನು ಮೊದಲು ಮಾಡಿದ ತಪ್ಪೇನೆಂದರೆ ನನ್ನ ಪರಿಚಯನ ನಾನು ಮಾಡ್ಕೊಂಡಿಲ್ಲ. ಅದು ನಾನು ಮಾಡಿದ ತಪ್ಪು. ಅದಕ್ಕೆ ನಿಮ್ಗೆ ಯಾರಿಗೂ ನನ್ನ ಹೆಸರೇನು, ನಮ್ದು ಯಾವ ಊರು ಅದೆಲ್ಲ ಗೊತ್ತಾಗಿಲ್ಲ. ಸೊ ನೀವು ಕಮೆಂಟ್ಸ್ ಮಾಡಿದ್ದಂದ್ರೆ ಅದಕ್ಕಾಗಿ ನಾನು ಈ ವಿಡಿಯೋ ಯಾವ ಟಾಪಿಕ್ ಇಟ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನನಗೆ ಬ್ಯಾಡ್ ಕಮೆಂಟ್ಸ್ ಕೂಡ ಬರ್ತಾಯಿದೆ. ಆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡೋರಿಗೆ ಒಂದು ಕಿವಿ ಮಾತು, ಪ್ಲೀಸ್ ನನಗೆ ಸಪೋರ್ಟ್ ಮಾಡೋಕ್ಕೆ ಇಷ್ಟ ಇದ್ದರೆ ಸಪೋರ್ಟ್ ಮಾಡಿ, ಪ್ಲೀಸ್ ಬ್ಯಾಡ್ ಕಮೆಂಟ್ಸ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಆ ಬ್ಯಾಡ್ ಕಮೆಂಟ್ಸ್ನ ವೀಡಿಯೋದಲ್ಲಿ ಇಟ್ಟಿಲ್ಲ, ಯಾಕಂದರೆ ನನಗೆ ಅದಿರೋದು ಇಷ್ಟ ಇಲ್ಲ, ಅದಕ್ಕೆ ರಿಮೂವ್ ಮಾಡಿಬಿಟ್ಟಿದ್ದೀನಿ. ನನ್ನ ಬ್ಲಾಗ್ ಸ್ವಲ್ಪ ಬೋರಿಂಗ್ ಆಗಿರುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಬಾಣತನಕ್ಕೆ ಬಂದಿರೋ ಕಾರಣ ನಮ್ಮ ಯಜಮಾನರು ನನ್ನ ಜೊತೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಅವ್ರು ಬಂದಾಗ ಖಂಡಿತವಾಗ್ಲೂ ಅವ್ರ ಜೊತೆ ಒಂದೊಂದು ಬ್ಲಾಗ್ ಮಾಡಿ ಹಾಕ್ತೀನಿ. ನಾನು ಎಲ್ಲೂ ಈಚೆ ಹೋಗೋಕ್ಕಾಗ್ತಾಯಿಲ್ಲ, ಬಾಣತನ ಮಾಡಿಸ್ಕೊತಾ ಇರೋದ್ರಿಂದ. ಈಚೆ ಹೋಗೋಗಿದ್ದರೆ ನಾನು ಇನ್ನೂ ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ನಿಮ್ಮನ್ನ. ಸೊ ಪ್ಲೀಸ್ ಬೆಂಗಳೂರಿಗೆ ಹೋಗ್ತೀನಿ, ಅಲ್ಲಿವರೆಗೂ ಹೀಗೆ ನನ್ನ ಸಪೋರ್ಟ್ ಮಾಡಿ. ಬೆಂಗಳೂರಿಗೆ ಹೋಗಿದ್ದೆ ನಿಮಗೆಲ್ಲ ತುಂಬ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ. ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟಾಪಿಕ್ ಏನು ಮಾಡಬೇಕು ಅಂತ, ನೆಕ್ಸ್ಟ್ ಕಂಟೆಂಟ್ ನಿಮಗೆ ಏನು ಬೇಕು ಅಂತಲೂ ಕಮೆಂಟ್ ಮಾಡಿ ಹೇಳಿ, ನಾನು ಆ ಕಂಟೆಂಟ್ನ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ಟಾಪಿಕ್. ಸೊ ನನ್ನ ಹೆಸರು ಶಿಲ್ಪಾ, ನಮ್ಮ ಯಜಮಾನ್ರ ಹೆಸರು ವಿನಯ್ ಅಂತ, ನಮ್ಮ ಪಾಪು ಹೆಸರು ಡಿಂಪಲ್, ಆಯಿತಾ. ಸೊ ನಮ್ಮ ಯಜಮಾನ್ರು ಊರು ಬಂದ್ಬಿಟ್ಟು ಬೆಂಗಳೂರು, ನಮ್ಮ ಊರು ಬಂದ್ಬಿಟ್ಟು ಸ್ವಂತ ಊರು ಕಲ್ಲೂರು, ಯಡಿಯೂರು ಹತ್ರ ಇರೋ ಕಲ್ಲೂರು. ಸೊ ಇನ್ನೇನು ಹೇಳೋದು, ನಮ್ಮ ಯಜಮಾನ್ರು ಎಲ್ಲಿ ಕೆಲಸ ಮಾಡ್ತೀರಾ ಅಂತೆಲ್ಲ ಕೇಳಿದರೆ ಅದೆಲ್ಲ ಕಮೆಂಟ್ಸಲ್ಲೇ ಆನ್ಸರ್ ಮಾಡ್ತೀನಿ. ಸೊ ಬನ್ನಿ ಕಮೆಂಟ್ಸ್ಗೆ ಆನ್ಸರ್ ಮಾಡೋಕ್ಕೆ ಹೋಗೋಣ. ಇವಾಗ ನಾನು ಒಂದು ಪೇಪರಲ್ಲಿ ನಾನು ಒಂದು ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ ಯಾರ್ಯಾರು ಏನೇನು ಕಮೆಂಟ್ಸ್ ಮಾಡಿದ್ದೀರಾ ಅಂತ. ಅದಕ್ಕೆ ನಾನು ಇವಾಗ ಆನ್ಸರ್ ಮಾಡಬೇಕು ಅಂತ ಬಂದಿದ್ದೀನಿ ವಿಡಿಯೋ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ಫಸ್ಟು ನಿಮ್ಮ ಪಾಪು ಹೆಸರು ಏನು ಅಂತ ಕೇಳಿದ್ದೀರಾ. ನಮ್ಮ ಪಾಪು ಹೆಸರು ಡಿಂಪಲ್. ಆಮೇಲೆ ಐ ಲವ್ಡ್ ಯುವರ್ ಲವ್ ಸ್ಟೋರಿ, ಯು ಆರ್ ವೆರಿ ಸ್ಟ್ರಾಂಗ್. ನಮ್ಮ ಲವ್ ಸ್ಟೋರಿ ಚೆನ್ನಾಗಿದೆ ಅಂತ ಹೇಳಿದ್ರೆ, ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಲವ್ ಸ್ಟೋರಿ ಚೆನ್ನಾಗಿದೆ. ರಿಪೀಟ್ ಮಾಡ್ತಾಯಿದ್ದೀನಿ ಮಾತನ್ನ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ. ಅಕ್ಕ, ನೀವು ಯಾವ ಊರಲ್ಲಿರೋದು? ನಿಮ್ಮ ಸ್ವಂತ ಅಜ್ಜಿನ ಅವರು? ನಿಮ್ಮ ಅಪ್ಪ ಅಮ್ಮ ನಿಮಗೆ ಪಾಪು ಆದಮೇಲೂ ನಿಮ್ಮನ್ನ ನೋಡೋಕ್ಕೆ ಬಂದಿಲ್ವಾ? ನಿಮಗೆ ಅಕ್ಕ ತಂಗಿ ಯಾರು ಇಲ್ವಾ ಅಂತ ಕೇಳಿದ್ದೀರಾ. ಸೊ ನಾನು ನಮ್ಮ ಅಜ್ಜಿ ಊರಲ್ಲಿ ಇರೋದು. ಇವಾಗ ಬಾಣತನ ಮಾಡಿಸ್ಕೊಂಡು ಬಂದಿರೋದು ನಮ್ಮ ಸ್ವಂತ ಅವರಿಗೆ ಕಲ್ಲೂರಿಗೆ. ನಮ್ಮ ಸ್ವಂತ ಅಜ್ಜಿನವರು, ಹೌದು, ನಮ್ಮ ಸ್ವಂತ ಅಜ್ಜಿ ಸ್ವಂತ ತಾತನೇ. ನಮ್ಮ ಅಪ್ಪನ ಕಡೆಯವರು, ನಮ್ಮ ಅಪ್ಪನ ಅಪ್ಪ ಅಮ್ಮ ಇವರು. ನಮ್ಮ ಅಪ್ಪನ ಅಪ್ಪ ಅಮ್ಮನೇ ನನ್ನ ನೋಡ್ಕೊತಾ ಇರೋದು. ನನ್ನ ಕಂಪ್ಲೀಟ್ A to Z ಮದುವೆ ಆದಾಗಿಂದನೂ ನಮ್ಮ ಅಪ್ಪನ ಅಪ್ಪ ಅಮ್ಮನೇ ನನಗೆ ಫುಲ್ ಸಪೋರ್ಟು. ಅವ್ರನ್ನ ನಾನು ಅಜ್ಜಿ ತಾತ ಅಂತ ಕರಿತೀನಿ. ಸೊ ನಮ್ಮ ಅಜ್ಜಿ ತಾತ ಅವರು ಸ್ವಂತ ಅಜ್ಜಿ ತಾತ ಅವರೇ ನನಗೆ ಫುಲ್ ಕಂಪ್ಲೀಟ್ ಸಪೋರ್ಟ್ ಆಗಿರೋದು. ಪಾಪು ಆದಮೇಲೂ ನಿಮ್ಮನ್ನ ನೋಡೋಕ್ಕೆ ಬಂದಿಲ್ವಾ? ಹೌದು, ಬಂದಿಲ್ಲ. ಏನೋ ಅವ್ರಿಗೆ ಇಷ್ಟ ಇಲ್ಲ ಅನಿಸುತ್ತೆ. ಅವ್ರು ಬಂದಿದ್ದೆ ನೋಡೋಣ, ಅವ್ರು ಬಂದಿದ್ದಾಗ ವೀಡಿಯೋ ಮಾಡಾಕ್ತೀನಿ. ಅವ್ರು ಇನ್ನೂ ಬಂದಿಲ್ಲ. ನಿಮಗೆ ಅಕ್ಕ ತಂಗಿ ಯಾರೂ ಇಲ್ವಾ ಅಂತ ಮಾಡಿದ್ದೀರಾ. ನನಗೆ ಅಕ್ಕ ತಂಗಿರಿದ್ದಾರೆ, ನಾನೇ ದೊಡ್ಡವಳು ಮನೆಗೆ. ನನಗೆ ತಂಗಿ ಇವಾಗ ಸೆಕೆಂಡ್ PUC ಮಾಡ್ತಾಯಿದ್ದಾಳೆ. ಇನ್ನೊಬ್ಳು ಸಮಥಿಂಗ್ ಅನಿಸುತ್ತೆ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನಾವು 3 ಜನ ಹೆಣ್ಮಕ್ಳು ನಮ್ಮ ಅಪ್ಪ ಅಮ್ಮಂಗೆ. ಹಾಗೆ ನನ್ನ ಚಿಕ್ಕಪ್ಪನ ಮಕ್ಕಳು ಕೂಡ ಇದ್ದಾರೆ, ತಮ್ಮ ಒಬ್ಬ ಇದ್ದಾನೆ, ಇನ್ನೂ 2 ತಂಗಿರಿದ್ದಾರೆ ನನಗೆ ಅಕ್ಕ ತಂಗಿರಿದ್ದಾರೆ. ಸೊ ನಾನು ಈ ವಿಡಿಯೋದಲ್ಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ನಮ್ಮ ಅಪ್ಪ ಅಮ್ಮ ಏನಕ್ಕೆ ಇನ್ನೂ ಮಾತಾಡ್ಸಿಲ್ಲ ಅಂತಂದರೆ, ನನಗೆ ಇನ್ನೂ 2 ತಂಗಿರಿದ್ದಾರೆ. ಸೊ ನಾನು ಮನೆಯಲ್ಲಿ ದೊಡ್ಡವಳಾಗಿಯೇ ನಾನು ಹಿಂಗೆ ಮಾಡಿಬಿಟ್ನಲ್ಲ, ನನ್ನ ತಂಗಿಯರು ಇದೇ ಥರ ಆಗ್ಬಿಡ್ತಾರೆ ಅನ್ನೋ ಒಂದೇ ಒಂದು ಇಂಟೆನ್ಷನಿಂದ ಅವ್ರು ನನ್ನ ಜೊತೆ ಮಾತಾಡಿಸಿಲ್ಲ. ಮುಂದೆ ಅವ್ರ ಮದುವೆ ಆದಮೇಲೆ ಮಾತಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಮದುವೆ ಆಗೋವರೆಗೂ ಸ್ವಲ್ಪ ಪೇಷನ್ಸಿಂದ ಕಾಯ್ತೀನಿ ಕೂಡ. ಅವ್ರು ಬೇಗ ಮಾತಾಡಿಸ್ಲಿ. ಸೊ ನೆಕ್ಸ್ಟು ಮುಂದೆ ವಿಡಿಯೋ ಕಂಟಿನ್ಯೂ ಮಾಡೋಣ. ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ಅವರು ಬೆಂಗಳೂರಲ್ಲಿ ಕೆಲಸ ಮಾಡೋದು. ನಾವಿರೋದೇ ಬೆಂಗಳೂರಲ್ಲಿ, ರಾಯಲ್ ಮೀನಾಕ್ಷಿ ಮಾಲಲ್ಲಿ ಸಿನಿಪೋಲಿಸ್ ಅಂತ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಅವರು. ನಿಮ್ಮ ಗಂಡ ತುಂಬ ಕಾಮನ್ ಆಗಿದ್ದಾರೆ ನಿಮ್ಮ ಜೊತೆ. ಹೌದು, ಅವ್ರು ನನ್ನ ಜೊತೆ ಯಾವಾಗಲೂ ಹಂಗೆ ಇರ್ತಾರೆ. ನಾವಿಬ್ಬರು ಕಾಮನಾಗಿ ಇಬ್ಬರೂ ಫ್ರೆಂಡ್ಸ್ ಥರನೇ ಇರ್ತೀವಿ, ಅಷ್ಟು ಗಂಡ ಹೆಂಡತಿ ಥರ ಇರೋಕ್ಕೆ ಹೋಗಲ್ಲ. ಅವನು ತುಂಬ ನನ್ನ ಜೊತೆ ತುಂಬ ಕಾಮನ್ ಆಗಿರ್ತಾನೆ ಅವನು.
ನಾನು ಹೋಗೋಬಾರ ಅಂತಲೇ ಅನ್ನೋದು, ವೀಡಿಯೋಗೋಸ್ಕರ ಅವರು ಇವರು ಅಂತ ಕರೀತೀನಿ ಅಷ್ಟೇ. ನೀವು ಯಾವ ಕಾಲೇಜಲ್ಲಿ PU ಮಾಡಿರೋದು ಅಂತ ಕೇಳಿದ್ದೀರಾ. ನಾನು ಫಸ್ಟ್ ಪಿ ಯು ಮಾಡಿದ್ದು SSV PU ಕಾಲೇಜಲ್ಲಿ ತುರುವೇಕೆರೆಯಲ್ಲಿರೋದು. ಮತ್ತು ಫಸ್ಟ್ PU ಮಾಡಿದ್ದು ಉಡುಪಿಲಿ ಶ್ರೀ ಕೃಷ್ಣ ಮಠ ಕಾಲೇಜಲ್ಲಿ PU ಮಾಡಿದ್ದು. ನೀವು ಕಾಲೇಜ್ ಸ್ಟಡಿ ಕಂಟಿನ್ಯೂ ಮಾಡಿ, ಯಾಕೆ ಸ್ಟಡಿ ಕಂಟಿನ್ಯೂ ಮಾಡಿಲ್ಲ, ಇವಾಗ ಮಾಡ್ಬೋದಲ್ವ ಅಂತ ಹೇಳಿದ್ದೀರಾ. ಖಂಡಿತವಾಗ್ಲೂ ಸ್ಟಡಿ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪಾಪಗೆ 1 ವರ್ಷ ಆಗಲಿ, ಆಮೇಲೆ ಸ್ಟಡಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನನ್ನ ಜೀವನದಲ್ಲಿ ಏನೇನಾಗುತ್ತೆ ಅಂತ. ಮತ್ತು ದುಡಿಯೋದೊಬ್ಬರು, ಮನೆ ಖರ್ಚೆಲ್ಲ ನೋಡಿಕೊಂಡು ಸ್ಟಡಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಆದರೂ ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ. ನಮ್ಮ ಯಜಮಾನ್ರು ಕೂಡ ಓದಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಮುಂದೆ ಏನಾಗೋದಂತ. ಆಮೇಲೆ ಅಷ್ಟೇ, ಇಷ್ಟು ಕಮೆಂಟ್ಸ್ನ ನಾನು ರಿಪ್ಲೈ ಮಾಡಬೇಕು ಅಂತ ಇತ್ತು. ನಾನು ರಿಪ್ಲೈ ಮಾಡಿದ್ದೀನಿ. ಬ್ಯಾಡ್ ಕಮೆಂಟ್ಸ್ ಮಾಡೋರು ಕೂಡ ನಾನು ರಿಪ್ಲೈ ಮಾಡಿದ್ದೀನಿ. ಎಲ್ಲರೂ ನಿಮ್ಮ ಲವ್ ಸ್ಟೋರಿ ತುಂಬ ಸ್ಟ್ರಾಂಗ್ ಅಂತ ಹೇಳಿದ್ದೀರಾ. ಹೌದು, ನಮ್ಮ ಲವ್ ಸ್ಟೋರಿ ತುಂಬ ಸ್ಟ್ರಾಂಗ್. ನಿಮ್ಮ ಲವ್ ತುಂಬ ಸ್ಟ್ರಾಂಗ್ ಅಂತ ಹೇಳಿದ್ದೀರಾ. ನಮ್ಮ ಲವ್ ತುಂಬ ಸ್ಟ್ರಾಂಗ್ ಇದ್ದಕ್ಕೆ ನಾವು ಇಷ್ಟು ಮಟ್ಟಿಗೆ ಇಲ್ಲಿವರೆಗೂ ಬಂದಿರೋದು. ಆಮೇಲೆ ವೀಡಿಯೋಸ್ ಎಲ್ಲ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ವೀಡಿಯೋಸ್ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಟೇಕ್ ಕೇರ್. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಬಾಯ್ ಬಾಯ್.